ಶಿವಮೊಗ್ಗ ನಗರದಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಬೆಂಕಿಯ ಕೆನ್ನಾಲಿಗೆಗೆ ಕಾರ್ ಶೋರೂಮ್ ಹೊತ್ತಿ ಉರಿದಿದೆ. ಶಿವಮೊಗ್ಗದ ಶಂಕರಮಠ ರಸ್ತೆಯಲ್ಲಿರುವಂತಹ ಶೋರೂಮ್ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ದಗದಗ ಅಂತ ಹೊತ್ತಿ ಉರಿದಿದೆ ಶೋರೂಮ್. ಆಕಸ್ಮಿಕ ಬೆಂಕಿಗೆ ಹತ್ತಾರು ಕಾರುಗಳು ಬೆಂಕಿಗೆ ಆಹುತಿಯಾಗಿವೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಹುಂಡೈ ಕಾರುಗಳು ಭಸ್ಮ ಆಗಿದ್ದಾವೆ. ಬೆಂಕಿಯನ್ನ ನಂದಿಸೋದಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಕಾರ್ ಶೋರೂಮ್ ಈ ರೀತಿಯಾಗಿ ದಗದಗ ಅಂತ ಹೊತ್ತಿ ಉರಿದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್. ಬೆಂಕಿ ಹೊತ್ಕೊಳ್ಳೋದಕ್ಕೆ ಕಾರ್ ಶೋರೂಮ್ ನಲ್ಲಿ ಕಾರಣ ಏನು, ಮಾಹಿತಿ ಸಿಕ್ಕಿದೆಯಾ? ಪ್ರಗತಿ ಏನಂದ್ರೆ, ಶಿವಮೊಗ್ಗದ ಶಂಕರ ಮಠದಲ್ಲಿರ್ತಕ್ಕಂಥ ಹುಂಡೈ ಶೋರೂಮ್ ಇದು. ರವಿ ಎಂಬುವರ ಮಾಲೀಕತ್ವಕ್ಕೆ ಸೇರಿರ್ತಕ್ಕಂಥ ಶೋರೂಮು. ಈ ಶೋರೂಮ್ ನಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಂಕಿ ಒಂದು ಕಾಣಿಸ್ಕೊಂಡಿತ್ತು. ಇದು ಕೊನೆಗೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳದವರು ಪತ್ತೆ ಹಚ್ಚಿದಾಗ ಇದು ಶಾರ್ಟ್ ಸರ್ಕ್ಯೂಟ್ ನಿಂದ ಆಗಿರೋದು ಅಂತ ಹೇಳಿ ತಿಳಿದು ಬಂದಿದೆ. ಶೋರೂಮ್ ನ ಮೇಲ್ಭಾಗದಲ್ಲಿ ಏನು ಕಚೇರಿಗಳನ್ನು ಹೊಂದಿತ್ತು ಆ ಭಾಗದಲ್ಲಿ ಶಾರ್ಟ್ ಸರ್ಕ್ಯೂಟ್ ಕಂಡಿದ್ರಿಂದ ಕೆಳಭಾಗದಲ್ಲಿ ಶೋರೂಮ್ ನ ಹೊಸ ಕಾರುಗಳನ್ನು ನಿಲ್ಲಿಸಿದ್ರು. ಅದರ ನೆಲಮಾಳಿಗೆಯಲ್ಲಿ ಸರ್ವಿಸಿಗೆ ಬಂದಿರತಕ್ಕಂತ 10 ಕಾರುಗಳು ಕೂಡ ನಿಂತಿತ್ತು. ಹಾಗಾಗಿ ಮೇಲ್ಭಾಗದಲ್ಲಿ ಬೆಂಕಿ ಕಾಣಿಸ್ಕೊಳ್ತಿದ್ದಂಗೆ ಮಾಹಿತಿ ಪಡೆದಿರ್ತಕ್ಕಂತಹ ಏನು ಶೋರೂಮ್ ನ ಸಿಬ್ಬಂದಿಗಳು ತಕ್ಷಣವೇ ಕೆಳಭಾಗದಲ್ಲಿ ಸರ್ವಿಸಿಗೆ ಬಂದಿರತಕ್ಕಂಥ ಕಾರುಗಳನ್ನೆಲ್ಲ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಮಾಡಿದ್ರು. ಹಾಗಾಗಿ ಒಂದಿಷ್ಟು ಅನಾಹುತ ಕಡಿಮೆ ಆಯಿತು. ಆದ್ರೆ ಶೋರೂಮ್ ಗ್ಲಾಸ್ ಒಳಗಿರ್ತಕ್ಕಂತಹ ಕಾರುಗಳನ್ನ ಹೊರಗಡೆ ತೆಗಿಲಿಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ. ಹಾಗಾಗಿ 3-4 ಕಾರುಗಳು ಸಂಪೂರ್ಣವಾಗಿ ಒಂದು ರೀತಿಯ ಸುಟ್ಟು ಹೋಗಿದೆ. ಜೊತೆಯಲ್ಲಿ ಪಕ್ಕದಲ್ಲಿ ಟಾಟಾ ಶೋರೂಮ್ ಏನಿತ್ತು ಆ ಶೋರೂಮ್ ನ ಕಾಂಪೌಂಡ್ ಒಳಗೆ ನಿಲ್ಸಿರ್ತಕ್ಕಂಥ ಒಂದು 3-4 ಕಾರುಗಳಿಗೂ ಕೂಡ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ಅಗ್ನಿಶಾಮಕ ದಳದವರು ಪ್ರಾರಂಭದಲ್ಲಿ ತಕ್ಷಣವೇ ಬರದೇ ಹೋಗಿದ್ರಿಂದ ಅನಾಹುತ ಹೆಚ್ಚಾಯಿತು ಅಂತ ಹೇಳಿ ಅವರು ಸಾಕಷ್ಟು ಆಕ್ರೋಶ ಕೂಡ ಕಂಡು ಬಂತು. ಹಾಗೆ ನೆಲಮಾಳಿಗೆಯಲ್ಲಿ ಇರ್ತಕ್ಕಂಥ ಶೋರೂಮ್ ನ ಸ್ಪೇಸ್ ಪಾರ್ಟ್ಸ್ ಭಾಗ ಸೇರಿದಂಗೆ ರೆಕಾರ್ಡ್ ಸೆಕ್ಷನ್ ಸೇರಿದಂಗೆ ಸುಮಾರು ಸಾಕಷ್ಟು ಅನಾಹುತ ಆಗಿರ್ತಕ್ಕಂಥದ್ದು. ಇಂಥ ಒಂದು ಲಕ್ಷಾಂತರ ರೂಪಾಯಿ ಅನಾಹುತ ಆಗಿದೆ. ಈಗ ಬೆಂಕಿಯನ್ನು ನಂದಿಸಿದ್ದಾರೆ. ಈ ಶೋರೂಮ್ಗೆ ಬೀಗ ಹಾಕಲಾಗಿದೆ. ಇನ್ನಷ್ಟೇ ಅವ್ರ ಪರಿಶೀಲನೆಯನ್ನು ನಡೆಸಬೇಕಾಗಿದೆ. ಥ್ಯಾಂಕ್ ಯು ರಾಜೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.